ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಆಯಾಗಳ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಆಯಾಗಳ ಸಂಘಟನೆ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲಾ ಸರ್ಕಾರಿ ಹಿರಿಯ ಕಿರಿಯ ಪ್ರಾಥಮಿಕ ಶಾಲಾ ಆಯಾಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸರ್ಕಾರಿ ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುವ ಆಯಾಗಳಿಗೆ ದಿನಾಂಕ ವ್ಯವಕಲನ 01.04/2017 ರಿಂದ ದಿನಾಂಕ 31/03/2018 ರವರೆಗೆ ಸರ್ಕಾರ ನಿಗದಿ ಮಾಡಿದ್ದ ಕನಿಷ್ಠ ವೇತನ ರೂ. 12,536 ಗಳಿಗಿಂತ ಕಡಿಮೆ ವೇತನ ರೂ. 6,000 ಗಳನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನೀಡಿದ್ದ ಕಾರಣ ಆಯಾಗಳಿಗೆ ನೀಡಬೇಕಾಗಿರುವ ಕನಿಷ್ಠ ವೇತನ ವ್ಯತ್ಯಾಸದ ಬಾಕಿ ವೇತನ ರೂ. 64,236 ಗಳನ್ನು 08 ವಾರದ ಒಳಗಾಗಿ ನೀಡಬೇಕೆಂದು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠವು 2026 ರ ಫೆಬ್ರವರಿ 10ನೇ ತಾರೀಕಿನಂದು ಆದೇಶಿಸಿದೆ. ಈಗಾಗಲೇ ನ್ಯಾಯಾಲಯ ನೀಡಿದ್ದ 08 ವಾರಗಳ ಅವಧಿ ಮುಗಿದರೂ ಸಹ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟ ಸರ್ಕಾರಿ ಆದೇಶವನ್ನು ಹೊರಡಿಸದೆ ಹೈಕೋರ್ಟ್ ಆದೇಶವನ್ನು ಗಾಳಿಗೆ ತೂರಿ ನಮ್ಮ ಆಯಾಗಳ ಮೇಲೆ ಆರ್ಥಿಕ ಶೋಷಣೆ ಮಾಡುತ್ತಿದ್ದಾರೆ. ಹಾಗೂ 07ನೇ ವೇತನ ಆಯೋಗದ ವರದಿಯಂತೆ ಆಯಾಗಳಿಗೆ ನೀಡುತ್ತಿರುವ ರೂ. 17,000 ಗಳ ಗೌರವ ಸಂಭಾವನೆಯನ್ನು ರೂ. 27,000 ಗಳಿಗೆ ಹೆಚ್ಚಿಸಬೇಕಾಗಿರುತ್ತದೆ. ಈಗಾಗಲೇ 7ನೇ ವೇತನ ಆಯೋಗ ಜಾರಿ ಬಂದು 2 ವರ್ಷಗಳು ಕಳೆಯುತ್ತಾ ಬಂದರೂ ಸಹ ನಮ್ಮ ಆಯಗಳ ವೇತನವನ್ನು ಹೆಚ್ಚಿಸುತ್ತಿಲ್ಲ. ಸರ್ಕಾರದ ಆದೇಶ ಇಡಿ 100 PBS 2009 ಬೆಂಗಳೂರು ದಿ 20.07 2011 ಸರ್ಕಾರಿ ಆದೇಶದ ಅನುಸಾರ ಅನುದಾನಿತ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಯಾಗಳಿಗೆ ಬೇಸಿಗೆ ರಜೆ ಅವಧಿಯಲ್ಲಿ ವೇತನ ನೀಡಲಾಗುತ್ತಿರುವ ಕಾರಣ ನಮ್ಮ ಸರ್ಕಾರಿ ಹಿರಿಯ ಕಿರಿಯ ಪ್ರಾಥಮಿಕ ಶಾಲಾ ಆಯಾಗಳಿಗೂ ಸಹ ಬೇಸಿಗೆ ರಜೆ ವೇತನ ಸೌಲಭ್ಯವನ್ನು ಕಲಿಸಿಕೊಡುವ ಸಲುವಾಗಿ ಆರ್ಥಿಕ ಇಲಾಖೆಯು ನಿಗದಿಪಡಿಸಿದ 5 ಷರತ್ತುಗಳ ಅನ್ವಯ ರಾಜ್ಯದ ಆಯಾಗಳಿಗೆ 2012 ರಿಂದ ನಿರಂತರವಾಗಿ 2023 ರವರೆಗೆ 10 ವರ್ಷಗಳ ಕಾಲ ನೀಡಲಾಗುತ್ತಿದ್ದ ಬೇಸಿಗೆ ರಜೆ ವೇತನವನ್ನು ವಿನಾಕಾರಣ ಆಯಾಗಳ ಮಾಸಿಕ ವೇತನ ಪಾವತಿಗೆ 10 ತಿಂಗಳ ಅನುದಾನವನ್ನು ಮಾತ್ರ ಒದಗಿಸಿ ಬೇಸಿಗೆ ರಜೆ ಏಪ್ರಿಲ್ ಮೇ 2 ತಿಂಗಳುಗಳ ವೇತನವನ್ನು ನೀಡದೆ ತಡೆಹಿಡಿಯಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ ಇಡಿ 136 PBS 2012 ಬೆಂಗಳೂರು ದಿ 26.12 2013 ರ ಅನ್ವಯ ಈ ಸರ್ಕಾರಿ ಆದೇಶದ ಅನುಸಾರ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರಿಗೆ ಅನ್ವಯಿಸುವಂತೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ LIT ನಿಪ್ಸ್ಲೈಡ್ ಸ್ಕೀಮ್ ಸೌಲಭ್ಯವನ್ನು ಜಾರಿಗೊಳಿಸಲು ಸಹ ಮಂಜೂರಾತಿ ನೀಡಿದೆ. ಆದರೆ ಈ ನಮ್ಮ ಆಯಾಗಳು ನಿವೃತ್ತಿ ಹೊಂದಿ ಈಗಾಗಲೇ 6 ವರ್ಷಗಳು ಕಳೆಯುತ್ತಾ ಬಂದರೂ ಸಹ ತಾವು ನಮ್ಮ ಆಯಾಗಳಿಗೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ನಿವೃತ್ತಿ ಪಿಂಚಣಿಯನ್ನು ನಿಗದಿಪಡಿಸುತ್ತಿಲ್ಲ. ನಮ್ಮ ಆಯಾಗಳಿಗೆ ನ್ಯಾಯಯುತವಾಗಿ ನೀಡಬೇಕಾಗಿರುವ ಈ ಎಲ್ಲಾ ವೇತನ ಸೌಲಭ್ಯಗಳನ್ನು ನೀಡದೆ ವಿನಾಕಾರಣ ಕಾಲವಳಂಬ ನೀತಿಯನ್ನು ಅನುಸರಿಸಿ ಉದ್ದೇಶಪೂರ್ವಕವಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಮ್ಮ ಆಯಾಗಳ ವೇತನ ತಾರತಮ್ಯವನ್ನು ಮಾಡುತ್ತಿದೆ. ಈ ಬೇಡಿಕೆಗಳನ್ನು ಈಡೇರಿಸಿ ಕೊಡಬೇಕು ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಜಯಶ್ರೀ ಊಟಿರವರು, ಉಪಾಧ್ಯಕ್ಷರಾದ ಶ್ರೀಯುತ ಮೊಹಮ್ಮದ್ ಗೌಸ್ ರವರು ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು. ಸರ್ಕಾರಿ ಶಾಲಾ ಆಯಗಳ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಜಯಶ್ರೀ ಊಟಿ ಅಂತೇಳಿ. ಸರ್, ನಮ್ಮ 4 ಬೇಡಿಕೆಗಳದಾವು. ಇಲ್ಲಿ ಕೂತಿರ ಇದು ಏನಂತಂದ್ರೆ ನಮಗೆ 4 ಬೇಡಿಕೆಗಳು ಏನಂತಂದ್ರೆ ಆಯಗಳಿಗೆ 17,000 ರೂಪಾಯಿ ಸ್ಕೇಲು 27,000 ರೂಪಾಯಿ ಆಗ್ಬೇಕು. 17,000 ರೂಪಾಯಿ ಸ್ಕೇಲು 27,000 ರೂಪಾಯಿ ಆಗ್ಬೇಕು. ಯಾಕಂತಂದ್ರೆ 1.5 ವರ್ಷ ಆಯ್ತು ಅದು ಸ್ಕೇಲ್ ಆಗಿ ನಮಗೆ ಕೊಟ್ಟಿಲ್ಲ. ಆಮೇಲೆ ಆಯಗಳು ರಿಟೈರ್ಮೆಂಟ್ ಆಗಿ 6 ವರ್ಷ ಆಯ್ತು. ತಾತ್ಕಾಲಿಕ ಗೌರವಧನದ ಮೇಲೆ ಬಂದಿವಿ, ನೀವೇನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ. ತಾತ್ಕಾಲಿಕ ಅಂತಂದ್ರೆ ಎಷ್ಟು ವರ್ಷ ಅದು? 1 ವರ್ಷ 2 ವರ್ಷ ಆ ಥರ ಅಲ್ಲ, 40 ವರ್ಷ ಸತತ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರು.
ಈಗ ನೀವು ಗೌರವಧನದ ಮೇಲೆ ಬಂದಿರಿ, ತಾತ್ಕಾಲಿಕ ನಿಮ್ಗೇನು ಕೊಡಕ್ ಬರಲ್ಲ ಅಂತೇಳಿ ಸರ್ಕಾರ ಸ್ಪಷ್ಟನೆ ಕೊಡ್ತಾ ಇದೆ. ಆಮೇಲೆ ಇವ್ರಿಗೆ 5,000 ರೂಪಾಯಿ ಸ್ಯಾಲ್ರಿ ಆದಾಗ ನಿಮ್ಗೆ ಪಿಂಚಣಿ ಕೊಡ್ತೀವಿ ನಾವು 5,000 ಅಂತ, ಹಳೆ ಪಿಂಚಣಿ ಜಾರಿ ಆಗಿತ್ತು, ಕೊಡ್ತೀವಿ ಅಂತ ಒಪ್ಕೊಂಡಿತ್ತು ಸರ್ಕಾರ. ಆದ್ರೆ ಈಗ ಗ್ಯಾರಂಟಿ ಯೋಜನೆಗಳು ಮಾಡಿಂದ ಸಹಾಯಗಳಿಗೆ ಏನು ಕೊಡಕ್ ಬರಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಇದು 3ನೇ ಸಲ ಇಲ್ಲಿ ಚಳವಳಿ ಹಮ್ಮಿಕೊಂಡಿರೋದು. ಪ್ರತಿ ಸಲ ಬರ್ತಾರೆ, ಮನವಿ ತಗೊಂತಾರೆ, ಹೋಗ್ತಾರೆ, ಆಯ್ತು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ, ಯಾವುದು ಕೊಟ್ಟಿಲ್ಲ. ಆಮೇಲೆ 2011ರಿಂದ ಇವ್ರಿಗೆ ಬೇಸಿಗೆ ಸಂಬಳ ಕಂಟಿನ್ಯೂ ಇದೆ. 10 ತಿಂಗಳ ಸಂಬಳ ಕೊಟ್ಟು 2 ತಿಂಗಳ ಸಂಬಳ ಇಡ್ತಾರೆ ಬೇಸಿಗೆ ಸಂಬಳನ. ಆಮೇಲೆ ಎಷ್ಟೇ ಜನ ಆಯಗಳು ಕೆಲಸಲಿದ್ದಂತ ಆಯಗಳು ಮರಣ ಹೊಂದಿದ್ದಾರೆ. ಆ ಮರಣ ಹೊಂದಿದಂತ ಆಯಗಳಿಗೆ ಅವ್ರ ಬದಲಾಗಿ ಯಾರನ್ನಾದ್ರೂ ತಗೊಳ್ರಿ ಅಂದ್ರೆ ಅದನ್ನು ತಗೊಳಕ್ ಬರಲ್ಲ, ತಾತ್ಕಾಲಿಕ ಅಂತ ಹೇಳ್ತಾರೆ. ತಾತ್ಕಾಲಿಕ ಅಂತಂದ್ರೆ 1 ವರ್ಷ 2 ವರ್ಷ 40 ವರ್ಷ ತಾತ್ಕಾಲಿಕ ಅಂತ ಹೇಳ್ತಾರೆ. ಪರ್ಮನೆಂಟ್ ಯಾವ್ದು ಈ ಸರ್ಕಾರದಾಗ? ಆಮೇಲೆ ಎಲ್ಲ ಗ್ಯಾರಂಟಿ ಯೋಜನೆ ಮಾಡಿ ಆಯಾಗಳಿಗೆ ದುಡ್ದಂತ ವೇತನ ಕೊಡ್ತಾ ಇಲ್ಲ, ಆಯಾಗಳಿಗೆ ಬೇಕಾದಂತ ಏನು ಸೌಲಭ್ಯ ಒದಗಿಸ್ತಾ ಇಲ್ಲ. ಸತತ 86ನಿಂದ ಬಂದಂತ ಆಯಗಳು ಇವರು ಎಷ್ಟು ಸಲ ನಾನು ಮನವಿ ಕೊಟ್ಟಿದ್ದೀನಿ, ಎಷ್ಟು ಸಲ ನಾನು ಸರ್ಕಾರಕ್ಕೆ ಭೇಟಿಯಾಗಿದ್ದೀನಿ, ಎಷ್ಟು ಸಲ ಶಿಕ್ಷಣ ಸಚಿವರಿಗೆ ಭೇಟಿಯಾಗಿದ್ದೀನಿ, ಬೆಳಗಾವಿ ಅಧಿವೇಶನ ಮಾಡಿದ್ದೀನಿ, ಎಷ್ಟು ಸಲ ಶಿಕ್ಷಣ ಮಂತ್ರಿ ಅವ್ರಿಗೆ ಭೇಟಿಯಾಗಿದ್ದೀನಿ. ಯಾವುದಕ್ಕೆ ಆಯ್ತು ನಾನು ಮಾಡಿಕೊಡ್ತೀನಿ, ನಾನು ಬರೀ ಇದು ಆಶ್ವಾಸನೆ ಕೊಡೋದಾಗುತ್ತೆ. ಕೊಡೋದು ಯಾವಾಗ? ಈಗೆಲ್ಲ ಆಯಗಳಿಗೆ ವಯಸ್ಸಾಗಿ ಹೋಗಿದೆ ಸರ್. ಆಮೇಲೆ ಧಾರವಾಡ ಹೈಕೋರ್ಟ್ ಇವ್ರಿಗೊಂದು ಡೈಲಿ ವೇಜಸ್ ಅಂತೇಳಿ ಒಂದು ಅರಿಯರ್ಸ್ ಮಾಡಿದೆ, ಈಗ ಆರ್ಡರ್ ಮಾಡಿದೆ. ಅದು 8 ವೀಕಲ್ಲೇ ಕೊಡ್ಬೇಕಂತೇಳಿ ಅರಿಯರ್ಸ್ ಇದನ್ನ ಮಾಡಿದೆ. ಆದ್ರೆ 8 ವಾರ ಅಲ್ಲ, ಇಲ್ಲಿ 4 ತಿಂಗಳಾಯ್ತು. ಅದನ್ನ ನಾವು ಕಮಿಷನರ್ ಮೇಡಮ್ಗೆ ತಗೊಂಡೋಗಿ ನಿನ್ನೆ ಕೊಟ್ಟೆ. ನಾನು ಕೊಟ್ರೆ ಅವ್ರ ಎಷ್ಟು ಕ್ಯಾಶುವಲ್ ಆಗಿ ಹೇಳಿದ್ರಂದ್ರೆ, ನಂದು ಮೀಟಿಂಗ್ ಐತಿ, ನಾನು ಚೆಕ್ ಮಾಡಿ ನೋಡ್ತೀನಿ ಅಂತ. ಅಂದ್ರೆ ನಾವು ನಿನ್ನೆ ಮುಂಜಾನೆ ಇಲ್ಲಿ ಕುತ್ಕೊಂಡಿದೀವಿ. ಅಂದ್ರೆ ಸರ್ಕಾರಕ್ಕೆ ನಾವು ಹೋರಾಟ ಮಾಡೋಂಥದ್ದು ಅವ್ರಿಗೇನು ಅಲ್ಲ. ಯಾಕಂದ್ರೆ ನಾವು ಅವ್ರನ್ನ ಓಟ್ ಹಾಕಿ ನಾವು ಅವ್ರ ಮೇಲೆ ಕುಂದಿರ್ಸಿದೀವಿ. ಮಂತ್ರಿಗಳ ಶಿಕ್ಷಣ ಮಂತ್ರಿ CM ಅವ್ರಿಗೆ ನಾವು ಓಟ್ ಹಾಕಿ ಮೇಲೆ ಕುಡ್ಸಿವಿ. ನಾವು ಇಲ್ಲಿ ಬಂದು ಬೀದೇ ಕುಂತೀವಿ. ಯಾಕಂತಂದ್ರೆ ನಾವು ಓಟ್ ಹಾಕಿವಲ್ಲ, ಅವ್ರ ಮೇಲೆ ಕೂತಾರ, ನಾವು ಇಲ್ಲಿ ಕೆಳಗೆ ಕುತ್ಕೊಂಡಿವಿ, ಭಿಕ್ಷೆ ಬೇಡಕತ್ತೀವಿ ಅವ್ರಿಗೆ, ಕೊಡ್ರಿ ಅಂತೇಳಿ. ಸರ್ಕಾರ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಸರ್. ಇವೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಆ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ತಮ್ಮ ಗದ್ದಿಗೆಯರ ಸಲುವಾಗಿ ಆಯಗಳು ಹೊಟ್ಟೆ ಮೇಲೆ ಹೊಡಿತಿದೆ. ನಮಗೇನಂತಂದ್ರೆ ಆಯಗಳ ಸಂಬಳ ಜಾಸ್ತಿ ಆಗ್ಬೇಕು ಸರ್. ಆಮೇಲೆ ಆಯಗಳ ಪೆನ್ಷನ್ ಜಾರಿ ಆಗ್ಬೇಕು. ಆಮೇಲೆ ಇವ್ರಿಗೆ 23ರಿಂದ ಬೇಸಿಗೆ ಸಂಬಳ ಹಿಡಿದಿದ್ದಾರೆ, ಅದು ಜಾರಿ ಆಗ್ಬೇಕು. ಆಮೇಲೆ ಧಾರವಾಡ ಹೈಕೋರ್ಟ್ ಏನ್ ಆರ್ಡರ್ ಮಾಡಿದೆ ಅದು ನಮಗೆ ಬೇಕು. ಇವ್ರು ಯಾಕಂದ್ರೆ ಮನವಿ ತಗೊಂಡು ಹೋಗಿದ್ದಾರೆ ಸರ್. ನಿನ್ನೆ ಬರ್ತಾರೆ, ಮೇಲ್ವಿಚಾರಕರು ಬರ್ತಾರೆ, ಮನವಿ ತಗೋತಾರೆ, ಬರ್ರಿ ನಿಮ್ಮನ್ನ ಭೇಟಿ ಮಾಡಿಸ್ತೀನಿ, ಅಲ್ಲಿ ಭೇಟಿಯಾಗಿ ಬರ್ರಿ ಅಂತಾರೆ. ಅವ್ರು ನೋಡಿದ್ರೆ ಏನೂ ಇಲ್ಲ, ನೀವು 21ನೇ ತಾರೀಕು ಬರ್ರಿ, 4ನೇ ತಾರೀಕು. ಯಾಕಂದ್ರೆ ಆಯಗಳಿಗೆ ವಯಸ್ಸಾಗಿದೆ. ಇವ್ರು ಬಂದು ಕೊಡ್ರಿ ಅಂತ ಕೇಳಷ್ಟು ಶಕ್ತಿ ಇಲ್ಲ. ಆಗ್ಲಲ್ಲ ಪದೇ ಬಂದು ಈಗ 5 ವರ್ಷ ಸತತ ಬೆಳಗಾವಿ ಅಧಿವೇಶನ 4 ವರ್ಷ ಸರ್ ಮಾಡ್ತಾ ಇದ್ದೀನಿ. ಶಿಕ್ಷಣ ಮಂತ್ರಿ ಅವ್ರು ಬರ್ತಾರೆ, ಆಯ್ತಮ್ಮ ಕೊಡ್ತೀನಿ ಅಂದ್ರೆ ನಾವು ಒಳ್ಳೆ 3 ದಿನ ಬಿಟ್ಟು ಹೋದ್ರೆ ನೀವ್ ಯಾರು ಎದಕ್ ಬಂದಿರಿ ನೀವು ಅಂತ ನಮ್ಮನ್ನೇ ಕ್ವಶನ್ ಮಾಡ್ತಾರೆ ಅವರು. ಅದಕ್ಕೆ ನಮ್ಗೆ ಏನಂತಂದ್ರೆ ಇವತ್ತು ನಾವು ಹಮ್ಮಿಕೊಂಡಿರೋ ಹೋರಾಟ ಏನಂದ್ರೆ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ಎದಳಲ್ಲ ಸರ್. ನಿನ್ನೆ ಇಂತ ಹೋರಾಟ ಮಾಡ್ತೇವೆ, 2ನೇ ದಿನ ಸರ್ ಇದು. ಯಾರು ಇಲ್ಲ ಸರ್. ಒಬ್ರು ಕಮಿಷನರ್ ಆಫೀಸ್ ಇಂತ ಅಧಿಕಾರಿಗಳು ಬಂದಿದ್ರು, ಅದೆಲ್ಲ ಮನವಿ ತಗೊಂಡು ಹೋಗಿದ್ದಾರೆ. ಅದಕ್ಕೆ ತಗೊಂಡ್ವಿ ನಾವು ನಿರ್ಧಾರ ಮಾಡಿವಿ ಅಂತ ಕೂಡ ಹೇಳಷ್ಟು ಚೈತನ್ಯ ಅವ್ರಲ್ಲಿ ಇಲ್ಲ, ಮಾನವೀಯತೆ. ಯಾಕಂದ್ರೆ ಆ ವಯಸ್ಸಾದಂತ ಆಯಗಳು ಈ ಕಡೆ ಪೊಲೀಸ್ ಇಲಾಖೆಯವರು ನೀವು ಎದ್ದು ನಡೀರಿ ಅಂತ ಅವ್ರು ಅಂತಿದ್ದಾರೆ. ಈ ಕಡೆ ಇಲಾಖೆಯವರು ಸ್ಪಂದಿಸ್ತಾ ಇಲ್ಲ, ಈ ಕಡೆ ಸರ್ಕಾರದವರು ಸ್ಪಂದಿಸ್ತಾ ಇಲ್ಲ ನಮಗೆ. ಹಂಗಾಗಿ ನಾವು ನಮ್ಮ ಹೋರಾಟ ಮುಂದುವರಿಯುತ್ತೆ ಸರ್. ಅವ್ರು ಬರ್ಲಿ, ಅವ್ರು ಸರ್ಕಾರದವ್ರು ಬಂದು ನಮ್ಗೆ ಏನಂತ ಬೇಡಿಕೆ ಈಡೇರಿಸಿದ ಮೇಲೆ ನಾವು ಎದ್ದೇಳ್ತೀವಿ. ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಆರೋಗ್ಯ ಸರಿ ಇಲ್ಲ ಸರ್ ನಮ್ಗೆ. ಅದರಿಂದ ನಾವು ನೆನ್ನೆಯಿಂದನೂ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಇವಾಗ ನಾವೇನ್ ನಿರ್ಧಾರ ಮಾಡ್ಕೊಂಡಿದೀವಿ ಅಂದ್ರೆ, ಯಾರು ಕಾಯಿಲೆ ಇಲ್ಲದ ಮನುಷ್ಯರುಗಳು ಯಾರು ಇಲ್ಲ. ಈಗ ಇದೇ ಗುಳ್ಗನ ಇಲ್ಲೇ ನುಂಗಿ ಇಲ್ಲೇ ಪ್ರಾಣ ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದೀವಿ ಸರ್.